ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. 23-24ನೇ ವಯಸ್ಸಿಗೆ ನನಗೆ ಇದೆಲ್ಲ ಬೇಕಿತ್ತ? ಪರಪ್ಪನ ಅಗ್ರಹಾರ ಜೈಲಿನ ಅನುಭವ ಬಿಚ್ಚಿಟ್ಟ ಸೋನು ಶ್ರೀನಿವಾಸ್ ಗೌಡ. ಬಿಗ್ ಬಾಸ್ ಕನ್ನಡ OTT ಖ್ಯಾತಿಯ ಸೋನು ಶ್ರೀನಿವಾಸ್ ಗೌಡ ಅವರು ಅಕ್ರಮವಾಗಿ ಹೆಣ್ಣು ಮಗುವೊಂದನ್ನು ದತ್ತು ಪಡೆದರು ಎನ್ನುವ ಆರೋಪದಡಿ ಕಾರಣಕ್ಕೆ 14 ದಿನಗಳ ಕಾಲ ಪರಪ್ಪನ ಅಗ್ರಹಾರದಲ್ಲಿದ್ದರು. ಜೈಲಿನ ಅನುಭವ ಹೇಗಿತ್ತು ಎಂದು ಸೋನು ಗೌಡ ಅವರು ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಂಚಿಕೊಂಡಿದ್ದಾರೆ. ಮತ್ತು ಸೋನು ಗೌಡ ವಿರುದ್ಧ ಅಕ್ರಮವಾಗಿ ಹೆಣ್ಣು ಮಗು ದತ್ತು ಪಡೆದ ಆರೋಪ ಕೇಳಿಬಂದಿತ್ತು. ಅಕ್ರಮವಾಗಿ ಬಾಲಕಿಯನ್ನು ದತ್ತು ಪಡೆದರು ಎನ್ನುವ ಆರೋಪದಡಿ ಬಿಗ್ ಬಾಸ್ ಕನ್ನಡ OTT ಸೀಸನ್ 1 ಖ್ಯಾತಿಯ ಸೋನು ಶ್ರೀನಿವಾಸ್ ಗೌಡ ಅವರನ್ನು ಪೊಲೀಸರು ಬಂಧಿಸಿದ್ದರು. ಆ ನಂತರ ಸೋನು ಗೌಡಗೆ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು. ಏಪ್ರಿಲ್ 6ರ ಸಂಜೆ ಪರಪ್ಪನ ಅಗ್ರಹಾರದಲ್ಲಿರುವ ಕೇಂದ್ರ ಕಾರಾಗೃಹದಿಂದ ಸೋನು ಗೌಡ ಅವರನ್ನು ಬಿಡುಗಡೆ ಮಾಡಲಾಗಿತ್ತು. ಈ ಜೈಲಿನ ಅನುಭವ ಹೇಗಿತ್ತು ಎಂದು ಸೋನು ಗೌಡ ಅವರು ತಮ್ಮ ಯೂಟ್ಯೂಬ್ ವಿಡಿಯೋವೊಂದರಲ್ಲಿ ಹೇಳಿಕೊಂಡಿದ್ದಾರೆ. ಮತ್ತು ನಾನು ಈಗ ಮಾತನಾಡೋ ಹಾಗಿಲ್ಲ, ನಾನು ಯಾಕೆ ಜೈಲಿಗೆ ಹೋದೆ, ಏನಾಯಿತು, ಪ್ರತಿಕ್ರಿಯೆ ಕೊಡಿ ಅಂತ ಅನೇಕರು ಮೆಸೇಜ್ ಮಾಡುತ್ತಿದ್ದರು. ಆದರೆ ನಾನು ಈ ಬಗ್ಗೆ ಮಾತನಾಡುವ ಹಾಗೇ ಇಲ್ಲ, ನನಗೆ ಮಾಧ್ಯಮದ ಮುಂದೆ ಬಂದು ಮಾತನಾಡಬೇಡಿ ಅಂತ ಹೇಳಿದ್ದಾರೆ. ಇನ್ನೂ ಕೇಸ್ ನಡೆಯುತ್ತಿದೆ, ಇದು ಮುಕ್ತಾಯವಾದಾಗ ಬಳಿಕ ಮಾತನಾಡುತ್ತೇನೆ ಎಂದು ಸೋನು ಶ್ರೀನಿವಾಸ್ ಗೌಡ ಅವರು ಹೇಳಿದ್ದಾರೆ. ಮತ್ತು ಇದೆಲ್ಲ ನನಗೆ ಬೇಕಿತ್ತ? 23-24ನೇ ವಯಸ್ಸಿಗೆ ಇದೆಲ್ಲ ಬೇಕಿತ್ತ ಅಂತ ಅನಿಸ್ತು. ನಾನು ಏನೂ ತಪ್ಪು ಮಾಡಿಲ್ಲ, ಆದಷ್ಟು ಬೇಗ ಈ ಸಮಸ್ಯೆಗೆ ಉತ್ತರ ಸಿಗುತ್ತದೆ. ನಾನು ಮೊದಲನೇ ಥರ ಓಡಾಡಿಕೊಂಡು ವಿಡಿಯೋ ಮಾಡುತ್ತಾ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುತ್ತಿದ್ದೇನೆ. ಜೈಲಿನ ಅನುಭವವನ್ನು ನಾನು ಹೇಳಿಕೊಳ್ಳಬೇಕು. ನಾವು ಬೇರೆ ದೇಶದಲ್ಲಿ ಇರೋದಕ್ಕೂ ಜೈಲಿನಲ್ಲಿ ಇರೋದಕ್ಕೂ ತುಂಬ ವ್ಯತ್ಯಾಸ ಇದೆ ಎಂದು ಸೋನು ಶ್ರೀನಿವಾಸ್ ಗೌಡ ಅವರು ಹೇಳಿದ್ದಾರೆ. ಜೈಲಿನಲ್ಲಿದ್ದಾಗ ಲೈಫ್ ಏನು ಅಂತ ಅರ್ಥ ಆಗುತ್ತೆ. ಜೈಲಿನಲ್ಲಿ 4 ಗೋಡೆಗಳ ಮಧ್ಯೆ ಇರಬೇಕು, ಮೊಬೈಲ್ ಇಲ್ಲ, ಏನೂ ಇಲ್ಲ. 3 ದಿನಕ್ಕೊಮ್ಮೆ ನಾವು ನಮ್ಮ ಮನೆಯವರ ಜೊತೆ, ವಕೀಲರ ಜೊತೆ ಮಾತನಾಡಬಹುದು. ಅದರಲ್ಲಿಯೂ ಮಾತನಾಡೋಕ್ಕೆ 3-4 ನಿಮಿಷ ಟೈಮ್ ಅಷ್ಟೇ ಕೊಡ್ತಾರೆ. ನನಗೆ ಮಾತನಾಡೋಕ್ಕೆ ಟೈಮ್ ಕೊಟ್ಟರೂ ಮಾತನಾಡೋಕ್ಕೆ ಇಷ್ಟವೇ ಇರಲಿಲ್ಲ. ಆ 4 ಗೋಡೆ ಮಧ್ಯೆ ಇರುವಾಗ ನಮಗೆ ನಿಜವಾದ ಬದುಕು ಏನು ಅಂತ ಅರ್ಥ ಆಗುತ್ತದೆ. ನಮ್ಮ ಲೈಫ್ನಲ್ಲಿ ಏನಾಯಿತು, ನಾವು ಏನು ಮಾಡಿಕೊಂಡಿದ್ವಿ ಅಂತ ಅರ್ಥ ಆಗುತ್ತದೆ ಎಂದು ಸೋನು ಗೌಡ ಅವರು ಹೇಳಿದ್ದಾರೆ. ಜೈಲಿನಲ್ಲಿ ನಮ್ಮ ಅಕ್ಕಪಕ್ಕ ಯಾರು ಯಾರು ಅಪರಾಧ ಮಾಡುವವರು ಇರುತ್ತಾರೆ, ಅವರ ಮಧ್ಯೆ ನಾವು ಇರೋದು ಸುಲಭವೇ ಅಲ್ಲವೇ ಅಲ್ಲ. ನಾನು ಜೈಲಿನಲ್ಲಿ ಕಳೆದ 15 ದಿನಗಳನ್ನು ಮರೆಯಲಾಗದು. ನಾನು ಹೊರಗಡೆ ಬಂದ ಮೇಲೆ ಸೋಷಿಯಲ್ ಮೀಡಿಯಾ ನೋಡಿದೆ, ಸಾಕಷ್ಟು ಜನರು ನನ್ನನ್ನು ಬೆಂಬಲಿಸಿ ಮಾತನಾಡಿರೋದು ಗೊತ್ತಾಯಿತು. ಟ್ರೋಲ್ ಪೇಜ್ಗಳು ಕೂಡ ನನಗೆ ಬೆಂಬಲ ಕೊಟ್ಟಿದ್ದಾರೆ. ನಾನು ನಿರೀಕ್ಷೆ ಮಾಡದೆ ನನಗೆ ಪಾಸಿಟಿವ್ ಆಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಎಂದಿದ್ದಾರೆ ಸೋನು ಗೌಡ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.